ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ನಮಸ್ಕಾರ ವೀಕ್ಷಕರೇ, ಇದೇನು ನೋಡ್ತಾ ಇದ್ದೀರಾ ಸಾಂಬಾರ್ ಸೌತೆಕಾಯಿ ಕಾಯಿ ಹಿರಿಯೂರಿನ ಫುಡ್ ಫ್ಯಾಕ್ಟ್ರಿ ಬಳಿ ಆಪೋಸಿಟ್ ಇರ್ತಕ್ಕಂಥ ಒಂದು ಹೊಲದಲ್ಲಿ ಬೆಳೆದಿದ್ದಾರೆ. ಆದರೆ ಬೆಳೆ ಕುಸಿದ ಕಂಡು ಸಂಪೂರ್ಣ ಹೆಂಗಂದ್ರೆ ಹಂಗೆ ಬಿಟ್ಟು ಹೋಗಿದ್ದಾರೆ. ನೋಡ್ತಾ ಇದ್ದೀರಾ, ಯಾವುದೇ ಒಂದು ರೀತಿಯಾದ ಅನುಕೂಲ ಆಗಿಲ್ಲ. ರೈತ ಈ ರೀತಿ ಆದರೆ ಅವನು ಹೆಂಗೆ ಬೆಳೆ ಬೆಳಿಬೇಕು, ಇದನ್ನೆಲ್ಲ ಹೆಂಗೆ ಮತ್ತೆ ಇದಕ್ಕೆ ಬಂಡವಾಳ ಹಾಕಬೇಕು ಅನ್ನೋ ಒಂದು ಮನೋಭಾವ ಬರಬೇಕು. ಅದಕ್ಕೆ ಆಗಲ್ಲ ನೋಡಿ, ಎಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ. ಏನಿಲ್ಲ, ಹಾಕಿರೋ ಬಂಡವಾಳ ಖಂಡಿತ ಬರಲ್ಲ. ಈ ರೀತಿ ಆದರೆ ರೈತರು ಬದುಕೋದು ಹೆಂಗೆ, ಅವ್ರ ಪರಿಸ್ಥಿತಿಗಳು ಹೆಂಗೆ ನೋಡ್ತಾ ಇದ್ದೀರಾ. ಸಂಪೂರ್ಣ ಎಲ್ಲ ಬಿಟ್ಟು ಹೋಗಿದ್ದಾರೆ. ಮಾರ್ಕೆಟು ರೇಟ್ ಕಡಿಮೆ ಆಗಿದೆ ಅಂತೇಳಿ ನೋಡಿ ಎಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದಾರೆ. ರೈತನ ಪಾಡು ಕೆಲವು ಸಂದರ್ಭ ಹೇಳತ್ತಿರೋದು, ಕೆಲವು ಸಂದರ್ಭ ಏನು 90 ಭಾಗ ಅನುಕೂಲ ಆಗೋದು ಕಡಿಮೆ, 10 ಭಾಗ ಯಾರಿಗೋ ಒಬ್ಬರಿಗೆ ನೀರಾವರಿ ಅಂತ ಬಂದರೆ ಕೆಲವು ಸಂದರ್ಭ ಆಗಿರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಎಲ್ಲ ಬಿದ್ದೋಗಿದೆ ನೋಡ್ರಿ. ವೀಕ್ಷಕರೇ, ಇವತ್ತು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಏನಾಗಿದೆ ರೈತನ ಪಾಡು. ಖಂಡಿತ ಕೋಟಿ ಹಣ ಸಂಪಾದನೆ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆ ಇರುತ್ತೆ. ಆದರೆ ಅದೆಲ್ಲ ಮುಖ್ಯ ಅಂದ್ರೆ ಜಮೀನು ನಂಬಿ ಬದುಕ್ತಕ್ಕಂಥ ಒಬ್ಬ ರೈತರ ಪಾಡು ಹೆಂಗಾಗುತ್ತೆ ಅಂದ್ರೆ ನೋಡಿ, ಈ ರೀತಿ ಎಷ್ಟು ಬಂಡವಾಳ ಹಾಕಿದಾರೋ, ಅದು ಯಾವ ರೀತಿ ಇದಕ್ಕೆ ಹಾಕಿದಾರೋ, ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ 3 ಎಕರೆ 4 ಎಕರೆ ಹಾಕಿದ್ದಾರೆ. ಆ 4 ಎಕರೆ ಹಾಕಿರ್ತಕ್ಕಂಥ ಹಣ್ಣು ಈ ಕಡೆ ಆ ಹಣ್ಣು ಇದು ಸಾಂಬಾರ್ ಸೌತೆಕಾಯಿ ಅಂತೇಳಿ. ಇದು ಧರ್ಮಸ್ಥಳ ಸೈಡು ಮತ್ತೆ ಆ ಕಡೆ ಎಲ್ಲ ಹೋದ್ರೆ, ಮಂಗಳೂರು ಅಲ್ಲೆಲ್ಲ ಹೋದ್ರೆ ಸಾಂಬಾರ್ ಸೌತೆಕಾಯಿ ಖಂಡಿತ ಬಹಳ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ನೋಡಿ ಒಂದು ಜಮೀನಿಗೆ ಹಾಕಿದ್ದಾರೆ, ಆದ್ರೆ ಕೂಡ ಅದನ್ನ ಮಾರ್ಕೆಟಿಂಗ್ ಇಲ್ಲ ಅಂತೇಳಿ ಎಲ್ಲ ಬಿಟ್ಟೋಗಿರ್ತಕ್ಕಂಥದ್ದು. ಎಲ್ಲ ಹೊಲ ತುಂಬಾ ನೋಡ್ತಾ ಇದ್ದೀರ ನೀವು, ಎಲ್ಲ ವೇಸ್ಟ್ ಆಗಿ ಹೋಗ್ಬಿಟ್ಟಿದೆ. ಇದು ಯಾವುದೇ ರೀತಿಯಾದ ಪಾಪ ಉಪಯೋಗಕ್ಕಾಗಲ್ಲ, ನಾವು ಬೆಳೆದಿದ್ದಕ್ಕೂ ಪ್ರಯೋಜನ ಇಲ್ಲ ಅಂತೇಳಿ ರೈತ ಬೇಜಾರಾಗಿ ಹೆಂಗಂದ್ರೆ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದು ರೈತನ ಪರಿಸ್ಥಿತಿ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ರೈತರಿಗೆ ಆಗ್ತಕ್ಕಂಥ ಅನ್ಯಾಯನ ಮುಂದೆ ಪ್ರಚಾರ ಪಡಿಸ್ಬೇಕು ಅಂತ ಮಾಡ್ತಾ ಇದೀವಿ ಕರ್ನಾಟಕ ಮೀಡಿಯಾ ನ್ಯೂಸ್ ವತಿಯಿಂದ. ವೀಕ್ಷಕರೇ, ರೈತರಿಗೆ ಅದಕ್ಕೆ ಸ್ವಲ್ಪ ಎಲ್ಲೇ ಬಂದ್ರು ಏನೇ ಆದ್ರೂ ಕೂಡ ಸ್ವಲ್ಪ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಕೆಲವು ಎಲ್ಲ ಮಾಡ್ಬೇಕಾಗತ್ತೆ. ನಾವು ಕೂಡ, ನೀವು ಕೂಡ ಎಲ್ಲ ಕೈ ಜೋಡಿಸ್ಬೇಕು ರೈತರಿಗೆ. ಏನ್ ಮಾಡ್ತಾರೆ ನೋಡ್ರಿ, 1 ಎಕರೆ ಇಲ್ಲಿ ನೋಡಿ, ನಾವು ನೋಡ್ತಾ ಇರ್ತಕ್ಕಂಥದ್ದು ಎಕರೆಗಟ್ಲೆ ಅವರೆಲ್ಲ ಬೇಜಾರಾಗಿ ಬಿಟ್ಟು ಹೋಗಿರೋದು. ಏನೇನಿಲ್ಲ, ಹಣ್ಣುಗಳು ಮಾತ್ರ ವೇಸ್ಟ್ ಆಗಿ ಬಿದ್ದಿದೆ. ಸಾಂಬಾರ್ ಸೌತೆಕಾಯಿ, ಇಲ್ಲಿ ನಾವು ಕರಿತಕ್ಕಂಥದ್ದು ಸಾಂಬಾರ್ ಸೌತೆಕಾಯಿ ಅಂತೇಳಿ ಹಿಂಗಿದೆ. ವೀಕ್ಷಕರೇ, ರೈತನ ಪಾಡು ಎಲ್ಲಿಗೆ ಹೋಗ್ಬಿಟ್ಟಿತ್ತೋ ಕೊನೆಗೆ ಗೊತ್ತಿಲ್ಲ ವೀಕ್ಷಕರೇ. ಯಾಕಂದ್ರೆ ಜಮೀನ್ ನಂಬಿ ಬದುಕೋರೋದು ಹೊಟ್ಟೆ ಪಾಡು ಹೇಳ್ಬಾರ್ದು, ತೀರ್ದು. ನನಗಂತೂ ಇದು ನೋಡಿ ಬೇಜಾರಾಯ್ತು. ಜಮೀನ್ ನಂಬಿ ಬದುಕ್ತಾ ಇರ್ತಕ್ಕಂಥ ರೈತರಿಗೆ ಏನಿಲ್ಲ ವೀಕ್ಷಕರೇ. ನೋಡಿ ಆ ಕಡೆ ಹಂಗೆ ಅದನ್ನ ಮಾತ್ರ ಮಾಡಿ. ಹಾ ಕಾಣಿಸ್ತಾ ಇದೆ ವೀಕ್ಷಕರೇ ನಿಮ್ಗೆ. ನೋಡಿ ಎಲ್ಲ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸಾಂಬಾರ್ ಸೌತೆಕಾಯಿನ. ಹಿಂಗಾದ್ರೆ ಹೆಂಗೆ ರೈತರ ಪಾಡು ಅಲ್ವಾ? ಏನಿಲ್ಲ, ರೈತರು ಬೆಳೆನ ಕಾತ್ಕೊಂಡಿದ್ರೆ ಎಂತ ನಿರಾಶೆ ಆಗುತ್ತೆ ಅಂದ್ರೆ, ಯಾಕೆ ಅವ್ರು ಸಾಲ ಮಾಡ್ಕೋಬಾರ್ದು, ಯಾಕೆ ಅವರು ಕೊನೆ ನಿಟ್ಟಿನಲ್ಲಿ ಕೊನೆ ನಿರ್ಧಾರಗಳು ಮಾಡ್ಕೋಬಾರ್ದು. ಖಂಡಿತ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು ಯಾರು ಕೂಡ ತೀರ್ಸಕ್ಕಾಗಲ್ಲ. ಯಾಕೆಂದ್ರೆ ಅವರು ಆ ಮಳೆ ಬೆಳೆ ನಂಬಿ ಬದುಕ್ತಾ ಇರ್ತಾರೆ. ಅಂತ ಒಂದು ನಿಟ್ಟಿನಲ್ಲಿ ಇಂಥ ಮೋಸ ಆದ್ರೆ ಅವ್ರಿಗೆ ಅದಕ್ಕಿಂತ ಒಂದು ನೋವು ಇನ್ಯಾವುದೂ ಆಗಲ್ಲ. ಆದ್ರೂ ಕೂಡ ರೈತರು ಕಂಗಾಲಾಗ್ಬೇಡ್ರಿ, ನಿಮ್ಮ ಪ್ರಯತ್ನ ಮಾಡ್ತಾ ಇರ್ತೀರಾ. ಆದ್ರೂ
ಎಲ್ಲ ರೈತರಿಗೂ ಧೈರ್ಯ ಇಟ್ಕೋಬೇಕು. ಮುಂದೆ ನೀವು ಬೆಳೆದ್ರೆ ಎಲ್ಲ ಜನಗಳಿಗೂ ಕೂಡ ಸಿಗ್ತಕ್ಕಂಥ ಅನ್ನ. ಆ ಪ್ರಯತ್ನ ಖಂಡಿತ ಪಡಿ. ದೇಶ ಅಭಿವೃದ್ಧಿಗೆ ಏನಾಗ್ಬೇಕು ಅಂತ ಕೆಲಸಗಳನ್ನ ಕೂಡ ನೀವು ಮಾಡ್ತಾ ಇರ್ತೀರಾ. ಜನಗಳನ್ನ ಸಾಕಂತ ನಿಟ್ಟಿನಲ್ಲಿ ರೈತರು ಕೈಗೂಡಿಸ್ತಾ ಇರ್ತೀರಾ. ನಾವು ಕೂಡ ತಮಗೆ ಇನ್ನೂ ನೀವೆಲ್ಲ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶ. ಚೆನ್ನಾಗಿ ಎಷ್ಟೇ ಸಾಧ್ಯನೋ ಅಷ್ಟು ರೈತರಿಗೆ ಬಂದಾಗ ಸಹಕಾರ ಮಾಡಿ. ಅಧಿಕಾರಿಗಳು ಅವರಿಗೆ ಏನು ಸವಲತ್ತುಗಳು ಬೇಕು ಜಮೀನಿಗೆ ಅದನ್ನ ಮಾಡಿಕೊಡಿ. ಇನ್ನೇನು ಅವ್ರು ಕೇಳೋದಿಲ್ಲ. ಜಮೀನಿಗೆ ಆಗ್ತಕ್ಕಂಥ ಸಹಾಯಕ್ಕೆ ಬರ್ತಾರೆ ಆಫೀಸ್ಗಳಿಗೆ, ಬಂದಾಗ ಸ್ಪಂದನೆ ಮಾಡಿ ಇಲಾಖೆಯವರು ಅಂತ ಹೇಳ್ಬಿಟ್ಟು ಹೇಳ್ಕೊಂತ ಇದ್ದೀವಿ. ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕೆ ಇಲಾಖೆ ಆಗ್ಬೋದು, ಮತ್ತೆ ರೈತರಿಗೆ ಸಿಗ್ತಕ್ಕಂಥ ಜಮೀನಿಗೆ ಸವಲತ್ತುಗಳು ಏನಿರುತ್ತೆ ಅವನ್ನ ಮಾಡ್ಕೊಡೋಂಥ ನಿಟ್ಟಿನಲ್ಲಿ ಕೆಲಸ ಮಾಡಿತಾವಲ್ಲ ಅಂತ ಕೇಳ್ಕೊಂತ ಇದ್ದೀನಿ. ಮಹೇಶ್, ಕರ್ನಾಟಕ ಮೀಡಿಯಾ ನ್ಯೂಸ್.